ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನೋಡಿ ಸ್ನೇಹಿತರೆ. ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ. ನಾನು ಶೇಂಗಾ ಉಂಡಿ ಇವಾಗ ನಾಗರ ಪಂಚಮಿ ಹಬ್ಬ ಅಂತೂ ಬಂದ್ಬಿಡ್ತ್ರಿ. ಅದಕ್ಕೋಸ್ಕರ ನಾನಿಲ್ಲಿ ಶೇಂಗಾದ ಉಂಡಿ ಕಟ್ಟಕತ್ತಿದ. ನಮ್ಮ ಮನೆ ಒಳಗೆ ಯಾವ ರೀತಿ ನಾವು ಶೇಂಗಾದ ಉಂಡಿನ ಕಟ್ತೀವಿ ಅಂತ ಇವತ್ತ ನಿಮ್ ಕೂಡ ಶೇರ್ ಮಾಡ್ಕೊತೀನಿ. ನಾನಿಲ್ಲಿ ನೀರು ಬಳಸ್ತಾ ಇಲ್ರಿ, ಸ್ವಲ್ಪ ಎಣ್ಣೆ ಹಾಕಿ ಶೇಂಗಾದ ಉಂಡಿನ ಕಟ್ತೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಸ್ನೇಹಿತರೆ. ಯಾವ ರೀತಿ ಕಟ್ಟೋದಂತ ಇವಾಗ ನಿಮ್ ಕೂಡ ಶೇರ್ ಮಾಡ್ಕೊತೀನಿ ನೋಡಿ. ಇಲ್ಲಿ ನಾನು ಕ್ಲೀನ್ ಮಾಡಿ ತಗೊಂಡಿದ್ದೀನಿ 1.5 kg ಶೇಂಗಾನ ತಗೊಂಡಿನಿ. ಇದು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 1.5 kg ಶೇಂಗಾ ಇಟ್ಟಿದ್ದು. ಇಲ್ಲಿ ನಾನು ಬೆಲ್ಲನೂ ಕೂಡ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಚೌಕ್ ಬೆಲ್ಲನ ತಗೊಂಡಿದ್ದೀನಿ ನೋಡಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚೌಕ್ ಬೆಲ್ಲ ತಗೊಂಡಿದ್ದೀನಿ. ಇದು ನಾನು 1.5 kg ಶೇಂಗಾ ತಗೊಂಡಿದ್ದೀನಿ. ಬೆಲ್ಲ ಅಂಕಾರ 1 kg ಮೇಲೆ 100 ಗ್ರಾಮ್ ಆಗಷ್ಟು ಬೆಲ್ಲನ ತಗೊಂಡಿದ್ದೀನಿ. 1 kg 100 ಗ್ರಾಮ್ ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಬೆಲ್ಲನ 1 kg ಕೂಡ ಹಾಕೋಬಹುದು, ಯಾಕಂದ್ರೆ ಕೆಲವರಿಗೆ ಸಿಹಿ ಭಾಳ ಇಷ್ಟ ಆಗಂಗಿಲ್ರಿ, ಕಡಿಮೆ ತಿಂತಾರ, ಹಂಗಂತೇಳಿ ಕಡಿಮೆ ಕೂಡ ಹಾಕೋಬಹುದು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಟ್ಟಕತ್ತೀನಲ್ರಿ, ಹಂಗಾಗಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತ. ನೀರ್ ಹಾಕೊಂಡು ಕಟ್ಟೋದಿತ್ತಂದ್ರೆ ಸ್ವಲ್ಪ ನೀರ್ ಜಾಸ್ತಿ ಹಾಕೊಂಡು ನಾವು ಜಾಸ್ತಿ ಹಣ ತಕೊಂಡು ಕಟ್ಕೋಬಹುದಿತ್ತು. ನಾನು ಎಣ್ಣೆ ಬಳಸ್ತಾ ಇರೋದ್ರಿಂದ ಸ್ವಲ್ಪ ಬೆಲ್ಲನ ಜಾಸ್ತಿ ತಗೊಂಡಿನ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗತ್ರಿ. ಇವಾಗ ಇದನ್ನ ಹ್ಯಾಂಗ್ ಮಾಡೋದಂತ ನೋಡ್ಕೊಳಮ್ರಿ. ಫಸ್ಟಿಗೆ ಇದನ್ನ ಶೇಂಗಾನ ಹುರ್ಕೋಬೇಕಾಗ್ತದ ನೋಡ್ರಿ. ಚೆನ್ನಾಗಿ ಇದನ್ನ ಶೇಂಗಾನ ಹುರ್ಕೋತೀನಿ ನೋಡ್ರಿ. ನಾನಿಲ್ಲಿ ಒಂದ್ ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಶೇಂಗಾನ ಹಾಕೋತೀನಿ. ಸ್ವಲ್ಪ ಶೇಂಗಾ ಹಾಕೊಂಡಿನ್ರಿ. ಇದನ್ನ ಸ್ವಲ್ಪಾಗಿ ಹುರ್ಕೋತೀನಿ ಕಡಾಯಿದೊಳಗ. ತವಾ ಇಟ್ಟು ಅಂದ್ರೆ ಚಪಾತಿ ರೊಟ್ಟಿ ಮಾಡ್ತೀನಿ ನೋಡ್ರಿ, ಆ ತವಾ ಇಟ್ಟು ಕೂಡ ನಾವು ಇದನ್ನ ಹುರ್ಕೋಬಹುದು. ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಹುರ್ಕೊಳ್ತೀನಿ ನೋಡ್ರಿ. ಚೆನ್ನಾಗಿ ಹುರ್ಕೋಬೇಕ್ರಿ. ಇದು ಯಾವ ರೀತಿ ಹುರಿತೀನಿ ಅಂತ ನಾನು ಹುರಿತಾ ನಿಮ್ಗೆ ಕೂಡ ಶೇರ್ ಮಾಡ್ಕೊತೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಹುರಿಯಂಬ್ರಿ ಮಾಡೋದು ನೋಡ್ರಿ. ನಾನು ಈ ರೀತಿ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಶೇಂಗಾನ ಮೀಡಿಯಮ್ನಾಗ ಇಟ್ಟು, ಗ್ಯಾಸ್ ಮೀಡಿಯಮ್ನಾಗ ಇಟ್ಟು ಚೆನ್ನಾಗಿ ನಾವು ಎಷ್ಟು ಚಂದ ಹುರ್ಕೋತೀವಿ ಅಷ್ಟು ಟೇಸ್ಟ್ ಆಗ್ತಾವ್ರಿ ಉಂಡಿ. ಇದು ಇವಾಗ ನೋಡ್ರಿ ಈ ರೀತಿ ಹುರ್ಕೊಂಡಿದ್ದೀನಿ. ಇವಾಗ ಎಲ್ಲ ಶೇಂಗಾನು ನಾನು ಇದೇ ರೀತಿನೇ ಹುರ್ಕೊಂಡು ತಗೋತೀನಿ ನೋಡ್ರಿ. ನಾನಿಲ್ಲಿ ಎಲ್ಲ ಶೇಂಗಾನು ಹುರಿದು ಒಂದು ಮರದೊಳಗ ಹಾಕೊಂಡಿನಿ ನೋಡ್ರಿ. ಇದನ್ನ ಸ್ವಲ್ಪ ತಣ್ಣಗಾಗಬೇಕ್ರಿ. ಇದು ತಣ್ಣಗಾದ ನಂತರ ಸಿಪ್ಪಿ ತಕೊಳಕ್ ಬರ್ತೈತಿ. ನಾವು ಹಂಗೆ ಬಿಸಿ ಇರ್ಲಕ್ಕಾಗಿ ತಕೊಂಡೇವೆ ಅಂದ್ರೆ ಚೆನ್ನಾಗಿ ಸಿಪ್ಪಿ ಹುಚ್ಚಂಗಿಲ್ರಿ. ಹಂಗಾಗಿ ನಾನು ಇಲ್ಲಿ ಸ್ವಲ್ಪ ಮರದಾಗ ಹಾಕೊಂಡು ಇದನ್ನ ತಣ್ಣಗಾಲಕ್ಕ ಬಿಡ್ತೀನಿ. ಇದು ಕಂಪ್ಲೀಟ್ ತಣ್ಣಗಾಗಕ್ರಿ. ಇದು ಎಷ್ಟು ತಣ್ಣಗಾಗ್ತದ ಅಷ್ಟು ಚೆನ್ನಾಗಿ ಸಿಪ್ಪೆ ಬರ್ತದ್ರಿ. ಇದು ನಾನು ತಣ್ಣಗಾಲಕ್ಕೆ ಬಿಟ್ಟು ಇವಾಗ ಬೆಲ್ಲ ತಗೊಂಡಿದ್ದೀನಿ ನೋಡ್ರಿ. ಬೆಲ್ಲನ ಸಣ್ಣದಾಗಿ ಒಡೆದು ತಗೋತೀನಿ ನೋಡ್ರಿ. ಇಲ್ಲಿ ಶೇಂಗಾ ತಣ್ಣಗಾಗ್ಯಾವ್ರಿ. ತಣ್ಣಗಾದ ಬಳಿಕ ನಾನೊಂದು ಕಾಟನ್ ಬಟ್ಟೆ ತಗೊಂಡು ಇಲ್ಲಿ ಕಾಟನ್ ಬಟ್ಟೆನ ಹಾಕಿದ್ದೀನಿ. ಆ ಕಾಟನ್ ಬಟ್ಟೆ ಒಳಗೆ ನಾನು ಹುರಿದಿಟ್ಟಿರುವಂಥ ತಣ್ಣಗೆ ಮಾಡಿರುವಂಥ ಶೇಂಗಾ ಹಾಕೊಂಡಿನ್ರಿ. ಶೇಂಗಾ ಹಾಕೊಂಡು ಇದನ್ನು ನಾನು ಮಿಕ್ಸಿ ಒಳಗೆ ಹಾಕೊಳ್ತಾ ಇಲ್ಲ. ಬೆಳ್ಳುಣಿಗೆ ಇರುತ್ತೆ ನೋಡ್ರಿ, ಚಪಾತಿ ಮಾಡೋ ಬೆಳ್ಳುಣಿಗಿಲೇನೆ ನಾನು ಇದನ್ನ ತಿಕ್ಕಿ ತಗೋತೀನಿ, ಅಂದ್ರೆ ಸಿಪ್ಪೆ ಬಿಡಿಸ್ಕೋತೀನಿ. ಬೆಳ್ಳುಣಿಗೆ ಏನಾರು ಕ್ರ್ಯಾಕ್ ಆಗ್ತದಪ್ಪ ಅಂತ ಅನಿಸ್ತಂದ್ರೆ ನೀವು ಈ ರೀತಿ ಬಟ್ಟೆ ಹಾಕೊಂಡು ಕೂಡ ನೀವು ಬೆಳ್ಳುಣಿಗಿಲಿಂತ ತಿಕ್ಕಿ ತಗೋಬಹುದ್ರಿ, ಅಂದ್ರೆ ಸಿಪ್ಪೆ ಬಿಡಿಸ್ಕೋಬಹುದು. ಅಥವಾ ಬೇಡಪ್ಪ ಅಂತಂದ್ರು ಕೂಡ ನೀವು ಏನಾರು ಮಾಡಬೇಕು, ಬಟ್ಟೆ ಹಾಕ್ಲಾರ್ದೇನೆ ಸಿಪ್ಪಿನ ತಕ್ಕೋಬಹುದ್ರಿ. ಹ್ಯಾಂಗ್ ಮಾಡ್ಕೊಂಡ್ರು ನಡಿತೈತಿ. ಈಗ ನಾವು ಮಾಡ್ಕೊಂಡು ತಗೊಳೋದ್ರಿಂದ ಶೇಂಗಾನು ಕೂಡ ಚೆನ್ನಾಗಿ ಪಳಕ್ ಆಗ್ತಾವ, ಮತ್ತು ಸಿಪ್ಪಿನೂ ಕ್ಲೀನಾಗಿ ಹೋಗ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನಿಲ್ಲಿ ಬೆಳ್ಳುಣಿಗಿಲಿಂತ ರೆಡಿ ಮಾಡ್ಕೋತೀನಿ. ಮಿಕ್ಸಿ ಒಳಗೂ ಕೂಡ ಮಾಡ್ಕೋಬಹುದು. ಮಿಕ್ಸಿ ಒಳಗೆ ನಾವು ರೆಡಿ ಮಾಡ್ಕೊಂಡೇವೆ ಅಂದ್ರೆ ಸ್ವಲ್ಪ ಕೆಳಗಡೆ ಸಣ್ಣ ಆಗ್ಬಿಡ್ತದ, ಮೇಲ್ಗಡೆ ಕಾಳಾಗಿರುತ್ತೆ ನೋಡ್ರಿ, ಪೂರ್ತಿ ಸಣ್ಣಗಾಗ್ತದ. ಈ ರೀತಿ ಬೆಳ್ಳುಣಿಗೆ ತಿಕ್ಕಿ ತಗೊಂಡೇವೆ ಅಂದ್ರೆ ಇದಕ್ಕೆ ನಮ್ಗೆ ಪೌಡ್ರ್ ಆಗಂಗಿಲ್ರಿ, ಪಳಕ್ ಆಗ್ಬಿಡ್ತಾವ ಶೇಂಗಾ ಪೂರ್ತಿ. 1 4 3 ಈ ರೀತಿ ಫಳಕ್ ಆಯ್ತಂದ್ರೆ ಶೇಂಗಾದ ಲಾಡು ತಿನ್ನಕ್ಕಂತೂ ಟೇಸ್ಟ್ ಭಾಳ ಇರ್ತದ್ರಿ. ನಾವು ಯಾವಾಗ ಮಾಡಿದ್ರು ನಾಗರ ಪಂಚಮಿ ಒಳಗೆ ಇದೇ ರೀತಿ ಹಿಂಗೇನೆ ಮಾಡ್ತೀನಿ. ತುಂಬ ಬೇಗನೂ ಆತೈತಿ, ಮತ್ತು ಸಿಪ್ಪೆನೂ ಪೂರ ಕ್ಲೀನ್ ಆಗಿಬಿಡ್ತದ, ಮತ್ತು ಫಳಕನು ಚೆನ್ನಾಗಿ ಆತಾವ್ರಿ. ಈ ರೀತಿ ಮಾಡಿ ನಾವು ಮರದಾಗ ಹಾಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾವೆ. ಒಬ್ಬೊಬ್ಬರು ಒಂದೊಂದು ವಿಧಾನದಾಗ ಮಾಡ್ತಾರೆ, ನಾವು ಈ ವಿಧಾನದಾಗ ಮಾಡ್ತೇವೆ ನೋಡ್ರಿ. ನಿಮ್ಗೆ ಇದನ್ನು ಮಾಡ್ಕೊಂಡೀವಿ ಅಂದ್ರೆ ಇವಾಗ ರೆಡಿ ಆಯ್ತು ನೋಡ್ರಿ. ಸಿಪ್ಪೆ ಇಷ್ಟೇನ ಕ್ಲೀನ್ ಮಾಡ್ಕೊಳ್ಳೋದೈತಿ. ಕೆಲವೊಂದು ಒಳಗೆ ಶೇಂಗಾ ಬೀಜ ಅಪಟ ಉಳಿದ್ರೂ ಪರವಾಗಿಲ್ರಿ, ಮತ್ತಮ್ಮ ನಾವು ಮರದಾಗ ಹಾಕೊಂಡು ಅದನ್ನ ಕ್ಲೀನ್ ಮಾಡ್ಕೊಂಡು ಒಂದು ಅಪಟ ಇರೋಂಥ ಶೇಂಗಾನ ತಗೊಂಡು ಮತ್ತೊಮ್ಮೆ ಬೆಳ್ಳುಣಿಗೆಯಲ್ಲಿ ತಿಕ್ಕಿ ನೀವು ಮಿಕ್ಸ್ ಮಾಡ್ಕೊರಿ, ಚೆನ್ನಾಗಿರ್ತೈತಿ. ಒಂದೊಂದು ಇದ್ರೆ ಏನಾಗಂಗಿಲ್ರಿ, ಟೇಸ್ಟ್ ಚೆನ್ನಾಗಿರ್ತ ಲಾಡು ತಿನ್ಬೇಕಾದ್ರ ನೋಡ್ರಿ. ಇಲ್ಲಿ ಶೇಂಗಾ ಸಿಪ್ಪಿ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡ್ರಿ. ಈ ರೀತಿ ಮಾಡ್ಕೊಂಡ್ರೆ ಸಾಕ್ರಿ.
ಇದಕ್ಕಿಂತ ದಪ್ಪನು ಬೇಡ ಮತ್ತು ಇದಕ್ಕಿಂತ ಸಣ್ಣಕ್ಕೂ ಬೇಡ್ರಿ. ನಾವು ಇದೇ ರೀತಿ ಮಾಡ್ತೀವಿ. ಇಲ್ಲಿ ನೋಡ್ರಿ ನಾನು ಈ ರೀತಿ ಮಾಡ್ಕೊಂಡಿನಿ. ಕೆಲವೊಂದು ಈ ರೀತಿ ಪಳಕ್ಕಿದ್ರು ಕೂಡ ಪರವಾಗಿಲ್ರಿ, ಚೆನ್ನಾಗಿರ್ತೈತಿ. ಇವಾಗ ಬೆಲ್ಲ ಕೂಡ ನಾನು ತುರಿದ್ಬಿಟ್ಟು ತಗೊಂಡಿದ್ದೀನಿ ನೋಡ್ರಿ ನಾನು ಇಲ್ಲಿ ಬೆಲ್ಲ ಕೂಡ ತುರಿದಿಟ್ಕೊಂಡಿದ್ದೀನಿ. ಈ ರೀತಿ ತುರಿದಿಟ್ಕೊಂಡಿದ್ದೀನಿ ನೋಡ್ರಿ. ಇವಾಗ ಇದು ಒಂದು ದೊಡ್ಡ ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ. ಪಾತ್ರೆಗೆ ಹಾಕೊಂಡು ಇದಕ್ಕೆ ಎಷ್ಟು ಬೇಕು ನೋಡಿ ಎಣ್ಣಿನ ಹಾಕ್ತೀನಿ. ಎಣ್ಣೆ ಹಾಕೋದು ಒಂದು ಬಟ್ಲ ಇದ್ರೆ ಸಾಕ್ರಿ, ಒಂದು ಚಿಕ್ಕ ಬಟ್ಲಲ್ಲಿ ಹಾಕೊಂಡ್ರೆ ಸಾಕು. ನೋಡಿ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ನಾನು ತುರಿದು ಯಾಕೆ ಇಟ್ಕೊಂಡಿಯಪ್ಪ ಅಂತಂದ್ರೆ ಬೆಲ್ಲದೊಳಗ ಕಡ್ಡಿ ಕಸರ ಇರ್ತೈತಿ ನೋಡ್ರಿ. ನಾವು ತುರಿಯೋ ಟೈಮ್ನಾಗ ಅದು ಕಡ್ಡಿ ಅದು ಏನಾರು ಇದ್ರೆ ತಕೊಳಕ್ ಈಜಿ ಆಗ್ತದ ಅಂತೇಳಿ ನಾ ತುರಿದು ತಗೊಂಡಿದ್ದೀನಿ ಅಷ್ಟೇ. ಇಲ್ಲಪ್ಪ ಅಂದ್ರೆ ನೀವು ಸಣ್ಣಗಿದನ್ನ ಜಜ್ಜಿ ಕೂಡ ತಗೋತಾರ್ರಿ. ಇವಾಗ ಇದನ್ನು ಕೂಡ ರೆಡಿ ಆಯ್ತು, ಶೇಂಗಾನು ಕೂಡ ರೆಡಿ ಐತ್ರಿ. ಇವಾಗ ಒಂದು ಪಾತ್ರೆ ತಗೊಂಡು ಬೆಲ್ಲ ಹಾಕೊಂಡು ಇದು ನಾವು ಆಣ ಮಾಡ್ಕೊಳ್ಳೋದು ಅಷ್ಟೇ ನೋಡ್ರಿ ನಾನು ಬೆಲ್ಲ ತೊಗೊಂಡಿದ್ದೆ ನೋಡ್ರಿ, ತುರಿದ್ಬಿಟ್ಟು ಅದು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಬಟ್ಲದಷ್ಟು ಅಡುಗೆ ಎಣ್ಣೆ ರೀ, ಅಡುಗೆಗೆ ಹಾಕ್ತೀನಿ ನೋಡ್ರಿ. ಆ ಎಣ್ಣೆ ತೊಗೊಂಡಿದ್ದೀನಿ. ಆ ಎಣ್ಣೆನ ಇವಾಗ ಹಾಕ್ತೀನಿ ನೋಡ್ರಿ. ನಾನಿಲ್ಲಿ ಅರ್ಧ ಬಟ್ಲ ತೊಗೊಂಡೇನಿ ರೀ. ಈ ಥರ ಒಂದು ಬಟ್ಲಲ್ಲಿ ಒಂದು ಅರ್ಧ ಬಟ್ಲ ಎಣ್ಣೆ ತೊಗೊಂಡು ಇಲ್ಲಿ ಹಾಕಿದ್ದೀನಿ. ಇದು ಇವಾಗ ಗ್ಯಾಸಿನ ಮ್ಯಾಗ ಒಯ್ದು ಇಡ್ತೀನಿ ನೋಡ್ರಿ. ಇಲ್ಲಿ ಗ್ಯಾಸಿನ ಮ್ಯಾಗ ಇವಾಗ ಇಟ್ಟಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೆಲ್ಲ ಕರಗೋ ತನಕ ಈ ರೀತಿ ತಿರುಗಬೇಕು, ಇಲ್ಲಾಂದ್ರೆ ತಳ ಹಿಡ್ಕೊಂಡು ಬಿಡ್ತೈತೆ ನೋಡ್ರಿ. ಅದಕ್ಕೆ ಸ್ವಲ್ಪ ಈ ರೀತಿ ನಾವು ತಿರುಗಿದೇವು ಅಂದ್ರೆ ಬೇಗನೆ ಕರಗ್ತೈತಿ ನೋಡ್ರಿ. ಇವಾಗ ಇಲ್ಲಿ ಬೆಲ್ಲ ನೋಡ್ರಿ ಯಾವ ರೀತಿ ಕರಗೈತಿ. ಬೆಲ್ಲ ಎಲ್ಲನೂ ಕರಗೈತಿ ನೋಡ್ರಿ. ಇವಾಗ ಒಂದು ಸ್ವಲ್ಪ ಕೈ ಬಿಡದೆ ಇರೋಂಗೆ ಹಿಂಗೇನೆ ತಿರುಗಬೇಕು. ಒಂದು ಸ್ವಲ್ಪ ನಾವು ತಿರುಗುತ್ತಾ ಆಲ್ರೆಡಿ ಹಣನೂ ಕೂಡ ಬಂದುಬಿಡ್ತೈತ್ರಿ. ಇದು ತುಂಬ ಟೇಸ್ಟ್ ಆಗುತ್ತೆ ರೀ ಸ್ನೇಹಿತರೆ. ಒಂದು ಸಲ ನೀವು ಕೂಡ ಈ ರೀತಿ ಎಣ್ಣೆನ ಹಾಕಿ ಮಾಡಿ ನೋಡಿರಿ. ಶೇಂಗಾ ಉಂಡೆ ತುಂಬ ಅಂದ್ರೆ ತುಂಬ ಟೇಸ್ಟ್ ಆಗುತ್ತೆ, ತಿನ್ನಕ್ಕಂತೂ ಭಾಳ ಟೇಸ್ಟಿಯಾಗಿರುತ್ತೆ ರೀ ಇದು ನೋಡಿರಿ. ಇವಾಗ ಇದು ಸ್ವಲ್ಪ ಹಣ ಬರೋ ತನಕ ನಾನು ಇದನ್ನು ತಿರುಗಿ ತಗೋತೀನಿ. ತುಂಬ ಬೇಗ ಬರ್ತದೆ ರೀ, ಯಾಕಂದ್ರೆ ಎಣ್ಣೆ ಬಳಸಿ ಮಾಡಕತ್ತೀವಲ್ರಿ, ತುಂಬ ಬೇಗ ಬರ್ತೈತಿ ಇದು. ಒಂದು ಸ್ವಲ್ಪ ಇದೇ ರೀತಿ ತಿರುಗಬೇಕು ರೀ. ಇದನ್ನು ನಾನು ಹೀಗೆ ತಿರುವಿ ತಗೋತೀನಿ ನೋಡ್ರಿ. ಇಲ್ಲಿ ಸಖತ್ತಾಗಿ ಘಮನೂ ಬರುತ್ತಾ, ಅಟ್ಟೆ ಟೇಸ್ಟಿಯಾಗಿನೂ ಇರುತ್ತಾ. ನಾವು ಎಣ್ಣೆ ಹಾಕಿ ಮಾಡಿದ್ದೀವಿ ಅಂತಲೂ ಗೊತ್ತೇ ಆಗಂಗಿಲ್ಲ ರೀ, ಅಷ್ಟು ಚೆನ್ನಾಗಿರುತ್ತಾ ಇದು. ಇವಾಗ ಚೆನ್ನಾಗಿ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ರೀ. ಇದು ಚೇಂಜ್ ಆಗೋ ತನಕ ನಾವು ಇದನ್ನು ಇದೇ ರೀತಿ ತಿರುಗಿ ತೊಗೋಬೇಕು ರೀ. ಒಂದು ಸ್ವಲ್ಪ ಅವಾಗವಾಗ ತಿರುಗುತ್ತಾನೆ ಇರಬೇಕು, ಎಲ್ಲ ಕರೆಕ್ಟ್ ಮಿಕ್ಸ್ ಆಗ್ತದೆ. ಇಲ್ಲಾಂದ್ರೆ ಏನು ಮಾಡ್ತದೆ, ಒಂದು ಸೈಡ್ ಹಾಗೆ ಹಿಡ್ಕೊಂಡ್ಬಿಟ್ಟಿರ್ತೈತೆ ರೀ ನೋಡಿರಿ. ಕುದಿಯೋಕ್ಕೂ ಸ್ಟಾರ್ಟ್ ಆಯ್ತು ಇವಾಗ ಸಣ್ಣಗೆ. ಘಮ ಅಂತೂ ನೋಡಿರಿ ಎಷ್ಟು ಚಂದ ಬರಕತ್ತದ ಇದ್ರದ್ದು. ನೀರು ಹಾಕಿ ಕೂಡ ಕಟ್ತೀವಿ ರೀ ಉಂಡೆ, ಎಣ್ಣೆ ಹಾಕಿ ಕೂಡ ಕಟ್ಕೋಬೋದು ನೋಡಿರಿ. ಇಲ್ಲಿ ನಾನು ಇವತ್ತು ಎಣ್ಣೆ ಹಾಕಿ ಕಟ್ಟಕತ್ತೀನಿ. ನಾವು ನೀರು ಹಾಕಿ ಕಟ್ಟೋದ್ರಕ್ಕಿಂತ ಎಣ್ಣೆ ಹಾಕಿ ಕಟ್ಟಿದ್ದು ಶೇಂಗಾದ ಉಂಡೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತದೆ ರೀ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ನಾನು ಎಣ್ಣೆ ಹಾಕಿ ಕಟ್ತೀನಿ. ಎಣ್ಣೆ ಹಾಕಿ ಅಂತ ಗೊತ್ತೇ ಆಗಂಗಿಲ್ಲ ನೋಡಿರಿ. ನೋಡಿರಿ ಇವಾಗ ಯಾವ ರೀತಿ ಕುದಿಯೋಕೆ ಸ್ಟಾರ್ಟ್ ಆಯಿತು. ಫುಲ್ ಕುದ್ಲಿಕ್ಕತ್ತೈತಿ ರೀ. ಮತ್ತು ಸಣ್ಣಗೆ ಇವಾಗ ಹಣ ಕೂಡ ಬರ್ಲಕ್ಕತ್ತೈತಿ ನೋಡಿರಿ ಹೆಂಗೆ ಉಬ್ಬೈತಿದು. ನಾನಿಲ್ಲಿ ಒಂದು ಪ್ಲೇಟ್ದಾಗ ನೀರು ಕೂಡ ತೊಗೊಂಡಿದ್ದೀನಿ ರೀ. ಇದ್ರೊಳಗೆ ಒಂದು ಸ್ವಲ್ಪ ನಾವು ಇದನ್ನು ಹಾಕಿ ನೋಡ್ತೀನಿ ನೋಡಿರಿ. ಹಾಕಿದ ತಕ್ಷಣ ಈ ರೀತಿ ಉಂಡೆ ಆಗ್ಬೇಕ್ರಿ. ಇದು ಇನ್ನೊಂದು ಸ್ವಲ್ಪನೂ ಕೂಡ ಹಣ ಬರ್ಬೇಕ್ರಿ. ಇದು ಆಲ್ರೆಡಿ ಹಣ ಬಂದೈತಿ ಅಂದ್ರೆ ಇದಕ್ಕಿಂತ ಇನ್ನೊಂದು ಚೂರು ನಾವು ಹಣ ತೊಗೊಂಡಿವಿ ಅಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಆಗ್ತದೆ ರೀ. ಅದಕ್ಕೆ ನಾ ಇದಕ್ಕೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ತೊಗೋತೀನಿ ನೋಡಿರಿ. ಇದು ಈ ರೀತಿ ಆಗೈತಿ ನೋಡಿರಿ. ಇದಕ್ಕಿಂತ ಇನ್ನೊಂದು ಸ್ವಲ್ಪ ಹಣ ಬರ್ಬೇಕು ರೀ, ಜಾಸ್ತಿ ಬರ್ಬೇಕು ರೀ. ಆವಾಗಲೇ ಇದ್ರದ್ದು ಟೇಸ್ಟ್ ಅಂತೂ ಚೆನ್ನಾಗಿರ್ತದೆ ರೀ. ಇದು ಇನ್ನೊಂದು ಸ್ವಲ್ಪ ನಾನು ಕುದಿಸ್ಕೊತೀನಿ ನೋಡಿರಿ. ಇವಾಗ ಇದು ಕಲರ್ ಸ್ವಲ್ಪ ಚೇಂಜ್ ಆಯಿತು. ಇದು ಇವಾಗ ರೆಡಿ ಆಯ್ತು ನೋಡಿರಿ. ಇವಾಗ ಇದಕ್ಕೆ ರೆಡಿ ಮಾಡಿ ಇಟ್ಟಿರೋಂಥ ಶೇಂಗಾ ಐತಲ್ರಿ ಅದನ್ನು ಹಾಕೊಳ್ಳೋ ಮಾತ್ರ ನೋಡಿರಿ. ಇದು ಇವಾಗ ರೆಡಿ ಆಯಿತು. ಪೂರ್ತಿ ಕಲರ್ ಕೂಡ ಚೇಂಜ್ ಆಯ್ತು ನೋಡಿರಿ. ನಾನಿಲ್ಲಿ ಇನ್ನೊಂದು ಸಲ ನಿಮ್ಗೆ ನೀರೊಳಗೆ ಹಾಕಿ ತೋರಿಸ್ತೀನಿ. ಅದೇ ಪ್ಲೇಟ್ನ ಆಯ್ತು ಇಲ್ಲಿ ನೋಡಿರಿ. ಫುಲ್ ಹಾಕಿದ ತಕ್ಷಣ ನೋಡಿ ಈ ರೀತಿ ಚೆನ್ನಾಗಿ ಟೈಟಾಗಿ ಬರ್ಬೇಕು ರೀ ಇದು ನಮಗೆ.
ನೋಡಿರಿ ಈ ರೀತಿ ಕಲರ್ ಕೂಡ ಚೇಂಜ್ ಆಗೈತಿ. ಮತ್ತು ಇದು ಇವಾಗ ರೆಡಿ ಐತ್ರಿ. ನಾನಿಲ್ಲಿ ಶೇಂಗಾನ ಹಾಕೋತೀನಿ ನೋಡಿರಿ. ಇದ್ರೊಳಗೆ ಮುಂಚೆನೇ ರೆಡಿ ಮಾಡಿ ಇಟ್ಟಿರುವಂಥ ಈ ಶೇಂಗಾನ ಹಾಕೋತೀನಿ ನಿಧಾನವಾಗಿ. ನೋಡಿರಿ ಈ ರೀತಿ ಆರಾಮಾಗಿ ಹಾಕ್ಕೊಂಡು ತಿರುಗೋದ್ರಿ, ಏನಾಗಂಗಿಲ್ಲ. ಇದು ಪಕ್ಕಡ್ತಪ್ಪ ನೋಡಿರಿ. ಇದು ನೀಟಾಗಿ ನಾನು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಂಬ್ರಿ ಚೆನ್ನಾಗಿ. ನೀವು ಇದನ್ನು ಲಾಡು ಕೂಡ ಕಟ್ಕೋಬೋದು ರೀ, ಅಥವಾ ನಾವು ಶೇಂಗಾ ಚಕ್ಕಿ ಮಾಡ್ತೇವೆ ನೋಡಿರಿ, ಆ ರೀತಿ ಒಂದು ದೊಡ್ಡ ಅಗಲವಾಗಿರೋಂಥ ಪರಾತಕ್ಕೂ ಕೂಡ ಹಾಕೋಬೋದು. ನಾನಿಲ್ಲಿ ಲಾಡು ಕಟ್ಕೋತೀನಿ. ಇದನ್ನು ನೋಡಿ ಹಾಕೊಂಡು ಬಳಕ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಆಗೋ ತನಕ ಈ ರೀತಿ ಚಮಚಲಿಂತ ಮಿಕ್ಸ್ ಮಾಡ್ಕೊಳಮ್ರಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು ರೀ. ಇದನ್ನು ತಣ್ಣಗಾಗ್ಲಕ್ಕೆ ಬಿಡಬಾರ್ದು ರೀ. ತಣ್ಣಗಾಗೋಷ್ಟಿಗೆ ನಾವು ಇದನ್ನು ಲಾಡು ಕಟ್ಕೊಂಡು ತೊಗೋಬೇಕು. ಇದು ಒಂದು ವೇಳೆ ತಣ್ಣಗೈತೆ ಅಂದ್ರೆ ಇದು ಫುಲ್ ಟೈಟ್ ಆಗಿಬಿಡ್ತದೆ ರೀ. ಏನು ಭಯ ಬೇಡ. ಹೊಳ್ಳಿ ಗ್ಯಾಸ್ ಹಚ್ಚಿ ಗ್ಯಾಸಿನ ಮೇಲೆ ಇಟ್ಕೊಂಡು ನಾವು ಈ ರೀತಿ ತಿರುವುದೇ ಅಂದ್ರೆ ಮತ್ತು ಇದು ನೀರಿನಂಗೆ ಆಗ್ತದೆ. ಆವಾಗ ಮತ್ತೆ ಲಾಡು ಕಟ್ಕೋಬೋದು ರೀ. ಆರಾಮಾಗಿ ತಲೆ ಬಿಸಿ ಇಲ್ಲಾರ್ದೇ ಈ ಶೇಂಗಾ ಲಾಡುನ ಕಟ್ಕೋಬೋದು. ಇವಾಗ ಇದು ರೆಡಿ ಐತೆ ನೋಡಿರಿ. ಇವಾಗ ನಾನು ಗ್ಯಾಸ್ನ ಕೂಡ ಬಂದ್ ಮಾಡ್ತೀನಿ. ಇವಾಗ ಲಾಡು ಕಟ್ಟನ್ನು ತರಿಸ್ತೀನಿ ಐತ್ರಿ. ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡೀನಿ. ನೋಡಿರಿ ಕಲರ್ ಎಷ್ಟು ಚೆಂದ ಕಾಣಕತ್ತದ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುತ್ತೆ ರೀ. ಆರಾಮಾಗಿ ಲಾಡು ಕಟ್ಕೋಬೋದು ಇದನ್ನು. ನೋಡಿರಿ ಇದು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಗ್ಯಾಸ್ ಬಂದ್ ಮಾಡ್ಕೊತೀನಿ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡೇನ್ರಿ. ಇದನ್ನು ಕೆಳಗೆ ಇಳಿಸ ಮತ್ತೆ ನೋಡಿರಿ ಇಲ್ಲಿ ಕೆಳಗೆ ಇಳಿಸಿದ್ದೀನಿ ನಾನು. ಗ್ಯಾಸಿನ ಮೇಗಿಂದು ಕೆಳಗಿಳಿಸಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಇದು ನಮ್ಗೆ ಕೈಯಿಂದಂತೂ ಕಟ್ಟೋಕ್ಕಾಗಂಗಿಲ್ಲ ರೀ. ಯಾಕಂದ್ರೆ ಎಣ್ಣೆ ಹಾಕಿರ್ತೀವಿ. ತುಂಬ ಅಂದ್ರೆ ತುಂಬ ಬಿಸಿ ಇರ್ತದೆ ರೀ ಇದು. ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಪ್ಪ ಅಂತಂದ್ರೆ ನೋಡಿರಿ ನಾನು ಒಂಥರ ತೊಟ್ಟೆನ ತೊಗೊಂಡಿದ್ದೀನಿ. ಈ ತೊಟ್ಟೆಗೆ ಒಂದು ಚೂರು ಎಣ್ಣೆ ಹಚ್ಕೊಂಡು, ಜಾಸ್ತಿ ಏನು ಬ್ಯಾಡ್ರಿ, ಒಂದು ಚೂರು ಎಣ್ಣೆ ಹಚ್ಕೊಂಡು ಇಲ್ಲೇನು ನಾವು ರೆಡಿ ಮಾಡಿ ಇಟ್ಟಿವಿ ನೋಡಿರಿ ಶೇಂಗಾದು. ಇವಾಗ ನೋಡಿರಿ ಇದು ನಾವು ಬರೀ ಕೈಯಿಂದ ಕಟ್ಕೊಂಡಿವಪ್ಪ ಅಂದ್ರೆ ತುಂಬ ಕೈ ಸುಡ್ತೈತೆ ರೀ. ಎಣ್ಣೆ ಹಾಕಿ ಕಟ್ಟಿವಲ್ಲ ರೀ. ನಾವು ಎಣ್ಣೆ ಹಾಕಿ ಕಟ್ಟಲಿ ಅಥವಾ ನೀರು ಹಾಕಿ ಕಟ್ಟಲಿ ಸ್ವಲ್ಪ ಸುಡ್ತೈತೆ ರೀ. ಹಾಗಾಗಿ ನಾನಿಲ್ಲಿ ಒಂದು ತೊಟ್ಟೆ ತೊಗೊಂಡು ಒಂದು ತೊಟ್ಟೆಗೆ ಎಣ್ಣೆ ಹಚ್ಕೊಂಡು ಈ ರೀತಿ ನಾವು ಕಟ್ಟಿದೀವಿ ಅಂದ್ರೆ ನಮಗೆ ಲಾಡು ಬೇಗನೂ ರೆಡಿ ಆಗ್ತದೆ. ನಾವು ಯಾಕಂದ್ರೆ ಬೇಗ ಮಾಡ್ಕೋಬೇಕ್ರಿ, ಇಲ್ಲಾಂದ್ರೆ ಗಟ್ಟಿಯಾಗಿ ಬಿಡ್ತೈತಿ. ನೋಡಿರಿ ಈ ರೀತಿ ಆದ್ರೆ ಸಾಕ್ರಿ. ಸ್ವಲ್ಪ ತಣ್ಣಗಾದ ಬಳಿಕ ನಾವು ಇದೇ ಲಾಡುನ ಮತ್ತು ಕೈಯಿಂದ ಗೋಲಾಗಿ ಮಾಡ್ಕೊಳಕ್ಕೂ ಬರ್ತೈತಿ ನೋಡಿರಿ. ಇಲ್ಲಿ ಇನ್ನೊಂದು ಕೂಡ ತೋರಿಸ್ತೀನಿ ರೀ ನಾನು. ನೋಡಿರಿ ನಿಮ್ಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್, ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜ್ ಈ ರೀತಿ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನೋಡಿರಿ ಹಿಂಗಂದ್ರೆ ಸಾಕ್ರಿ. ಇಷ್ಟಾದ್ರೆ ಸಾಕ್ರಿ. ಸ್ವಲ್ಪ ಇದನ್ನು ತಣ್ಣಗಾದ ಬಳಿಕ ನಾವು ಕೈಯಿಂದ ಇದನ್ನು ಗೋಲ್ ಮಾಡ್ಕೋಬೋದು ರೀ. ಯಾಕಂದ್ರೆ ನಮಗೆ ಇವಾಗ ಬೇಗ ಲಾಡು ರೆಡಿ ಆಗ್ಬೇಕಲ್ರಿ. ಹಾಗಾಗಿ ನಾನು ಇಲ್ಲಿ ತೊಟ್ಟೆದೊಳಗೆ ಹಾಕ್ಕೊಂಡು ಪಟ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಳಕತ್ತೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು ರೀ. ಕೈ ಕೂಡ ಸುಡಂಗಿಲ್ಲ. ಆರಾಮಾಗಿ ರೆಡಿ ಮಾಡ್ಕೋಬೋದು ಲಾಡು, ಶೇಂಗಾ ಲಾಡು. ನೋಡಿ ಇಷ್ಟಾದ್ರೆ ಸಾಕ್ರಿ. ಇದು ಕಟ್ಕೊಂಡು ಬಳಕ ನೀವು ಬೇಕಿದ್ರೆ ಸ್ವಲ್ಪ ತಣ್ಣಗಾದ ನಂತರ ಕೈಯಿಂದ ಗೋಲ್ ಮಾಡ್ಕೊರಿ. ಗೋಲ್ ನಮಗೆ ಹೆಂಗೆ ಬೇಕು ಹಂಗೆ ಗೋಲ್ ಆಗ್ತದೆ. ಇವಾಗ ಇದೇ ರೀತಿ ನಾನು ಲಾಡುನ ಕಟ್ಟಿ ತೋರಿಸ್ತೀನಿ ನೋಡಿರಿ. ಇದಿಷ್ಟನ್ನು ಕಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಉಳಿದೈತಿ ಇದು ಕೂಡ. ಇವಾಗ ನೋಡಿರಿ ಈ ರೀತಿ ಸೈಡಿಗೆಲ್ಲ ಅಂಟ್ಕೊಂಡ್ಬಿಟ್ಟೈತಿ ನೋಡಿರಿ. ಈ ರೀತಿ ಅಂಟ್ಕೊಂತಪ್ಪ ಅಂದ್ರೆ ಏನು ಭಯ ಬೇಡ್ರಿ ಸ್ನೇಹಿತರೆ. ನಾವು ಗ್ಯಾಸ್ ಹಚ್ಚಿ ಗ್ಯಾಸಿನ ಮ್ಯಾಗ ಒಯ್ದಿಟ್ವಿ ಅಂದ್ರೆ ಬಿಸಿಗೆ ತಾನೇ ಇದು ಬಿಡ್ತೈತಿ. ಇದಿಷ್ಟೇ ಉಳ್ದೈತಿ ನೋಡಿರಿ. ಆಲ್ರೆಡಿ ನಾನು ಇಷ್ಟು ಉಂಡೆಗಳನ್ನು ಕಟ್ಕೊಂಡಿದ್ದೀನಿ. ಮಸ್ತ್ ಬಂದವ್ರಿ ಉಂಡೆ. ಒಂದು ಸಲ ಈ ರೀತಿ ಟ್ರೈ ಮಾಡಿರಿ, ಭಾಳ ಇಷ್ಟಪಡ್ತೀರ ನೀವು ಕೂಡ. ಇವಾಗ ಇದು ಒಂಚೂರು ಗಟ್ಟಿಯಾಗೈತೆ ನೋಡಿರಿ. ಸೈಡಿಗೆಲ್ಲ ಹಿಡ್ಕೊಂಡು ಬಿಟ್ಟೈತೆ ಪಾತ್ರೆಗೆ ನೋಡಿರಿ. ಇದು ಸ್ವಲ್ಪ ನಾನು ಗ್ಯಾಸ್ ಮ್ಯಾಗಿಟ್ಟು ಬಿಡಿಸ್ಕೊಂಡು ಇದು ಕೂಡ ನಾನು ಕಟ್ಟಿ ತೊಗೋತೀನಿ ನೋಡಿರಿ. ಇಷ್ಟು ಶೇಂಗಾದ ಉಂಡಿನ ನಾನು ಕಟ್ಕೊಂಡೆ. ಇದು ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿರಿ. ಮತ್ತೊಮ್ಮೆ ನಾನು ಇದನ್ನು ಬಿಸಿ ಮಾಡಿಕೊಂಡು ಕಟ್ಕೊಂಡಿದ್ದೀನಿ. ನಾವು ಬಿಸಿ ಮಾಡ್ಕೊಂಡು ಬಳಕ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡ್ತದೆ ರೀ. ಯಾಕಂದ್ರೆ ಮತ್ತೊಮ್ಮೆ ಬಿಸಿ ಆಗ್ತದಲ್ರಿ, ಕಲರ್ ಚೇಂಜ್ ಆಗ್ತದೆ ಮತ್ತು ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ ರೀ. ಇದು ಇಷ್ಟು ಉಂಡೆ ನಾನು ಇವಾಗ ರೆಡಿ ಮಾಡ್ಕೊಂಡೀನಿ. ಹ್ಯಾಂಗೆ ಬಂದದಂತ ಕಮೆಂಟ್ ಮಾಡಿರಿ ಸ್ನೇಹಿತರೆ. ನಾವಂತೂ ಶೇಂಗಾದ ಉಂಡೆ ಇದೇ ರೀತಿ ಮಾಡ್ತೇವೆ ನೋಡಿರಿ ನಾಗರ ಪಂಚಮಿ ಹಬ್ಬಕ್ಕೆ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿರಿ. ನಾವು ಮಾಡಿರುವಂಥ ಈ ಶೇಂಗಾದ ಉಂಡೆ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಿ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೊತ್ತನ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ನಮಸ್ಕಾರ.